ಮಾರ್ನಿಂಗ್ ಅಮ್ಮ. ಹೆದಳ್ಕಂದ ಬನ್ನಿ ಇಬ್ರು ಬ್ರಷ್ ಮಾಡಿ ಹಾಲು ಕುಡುವಂತೆ. ಹಾಗಾಯ್ತು ಮರ. ಹಾಂ ಭೂಮಿಕಾ, ಮಕ್ಕಳಿದ್ರ ಏನು ಮಾಡ್ತಿದ್ದಾರೆ? ಹಾಂ ಈಗ ತಾನೇ ಎದ್ರು, ಬ್ರಷ್ ಮಾಡಕ್ಕೆ ಹೋಗಿದ್ದಾರೆ. ಸರಿ, ಇವತ್ತು ಅವರು ಸ್ಕೂಲ್ಗೆ ಹೋಗೋದು ಬೇಡ ಭೂಮಿಕಾ. ನಾನು ಆಲ್ರೆಡಿ ಸ್ಕೂಲ್ಗೆ ಇನ್ಫಾರ್ಮ್ ಮಾಡಿದ್ದೀನಿ. ಓಕೆ, ಹೇಗಿದೆ ಮಕ್ಕಳ ಮನಸ್ಥಿತಿ? ಸುಧಾರಿಸಿದೆಯಾ? ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾನಿದ್ದೀನಲ್ವಾ, ಮಕ್ಕಳ ಕಥೆ ಹೇಳಿ ಆಟ ಆಡಿ ಅವ್ರ ಮೈಂಡ್ ಡೈವರ್ಟ್ ಮಾಡ್ತೀನಿ. ನೀವು ಇದ್ರ ಬಗ್ಗೆ ಯೋಚನೆ ಮಾಡಿಬಿಡಿ, ನೀವು ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿ. ಓಕೆ, ಬಾಯ್. ಸರಿ, ಓಕೆ, ಬಾಯ್. ಅಮ್ಮ, ಪಪ್ಪ ಏನಂದ್ರು? ಪಪ್ಪನಾ ನೀವಿಬ್ರು ಏನು ಮಾಡ್ತಿದ್ರಿ ಅಂತ ಕೇಳಿದ್ರು. ನನಗೆ ಗೊತ್ತು, ಪಪ್ಪ ಗೊತ್ತಾಗಿದೆ ನಾವಿಬ್ರು ಹೆದರ್ಕೊಂಡಿದ್ದೀವಿ ಅಂತ. ಅದಕ್ಕೆ ಪದೇ ಪದೇ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ಅಲ್ವಾ ಮಮ್ಮಿ? ಮಮ್ಮಿ, ನಾನು ಆಗಿದ್ದನ್ನು ನಾನು ನೆನೆಸ್ಕೊಂಡ್ರೆ ಎಷ್ಟು ಭಯ ಆಗುತ್ತೆ ಗೊತ್ತಾ ಮಮ್ಮಿ? ಅಕಸ್ಮಾತ್ ಬಾಂಬ್ ಬ್ಲಾಸ್ಟ್ ಆಗಿದ್ರೆ ನಾವು ಇರ್ತಾನೆ ಇರಲಿಲ್ಲ ಅಲ್ವಾ? ಕಂದ, ಪದೇ ಪದೇ ಅದ್ರ ಬಗ್ಗೆನೇ ಯೋಚನೆ ಮಾಡಬಾರ್ದು. ನೀನು ಯಾಕೆ ಹೆದರ್ತಿದ್ಯಾ? ಜೇಡಿ ಅಂಕಲ್ನ ಪೊಲೀಸ್ ಅರೆಸ್ಟ್ ಮಾಡಿದ್ರು ಅಂತ ಅಪ್ಪ ಹೇಳಿದ್ರಲ್ವಾ? ಮತ್ತೆ ನೋಡು, ಜೀವನದಲ್ಲಿ ಏನೇ ಆದರೂ ನಾವು ಧೈರ್ಯವಾಗಿ ಎದುರಿಸ್ಬೇಕು. ಹೆಂಗ್ ಮಮ್ಮಿ ಧೈರ್ಯವಾಗಿರೋದು? ಹೆಂಗೆ ಅಂದರೆ, ಒಂದು ನಿಮಿಷ. ತಗೊಳ್ಳಿ, ನಿಮ್ಮ ಡೈರೀಸ್ ಓದ್ಕೊಳ್ಳಿ. ಇದನ್ನು ಓದಿದ್ರೆ ಮೈಂಡು ರಿಲ್ಯಾಕ್ಸ್ ಆಗುತ್ತೆ, ಫ್ರೆಶ್ ಆಗುತ್ತೆ. ಅಮ್ಮ, ಇದನ್ನ ಓದಿದ್ರೆ ಹೆಂಗಮ್ಮ ಧೈರ್ಯ ಬರುತ್ತೆ? ನೋಡು ಕಂದ, ನಮ್ಮ ಜೀವನದಲ್ಲಿ ನಮಗೆ ಭಯ ಆದಾಗ, ಹೆದರಿಕೆ ಆದಾಗ ನಾವು ಕಳೆದಂಥ ಒಳ್ಳೆ ಕ್ಷಣಗಳನ್ನು ನೆನಪಿಸ್ಕೋಬೇಕು. ಮನಸ್ಸು ಲೈಟ್ ಆಗುತ್ತೆ, ಒಳ್ಳೆ ಫೀಲಿಂಗ್ ಬರುತ್ತೆ. ಹೌದಾ ಮಮ್ಮಿ? ಆ ಥರ ಎಲ್ಲ ಆಗುತ್ತಾ? ನೀವು ಟ್ರೈ ಮಾಡಿ. ನೀವಿಬ್ರು ಓದ್ತೀರಿ, ನಾನು ಹೋಗಿ ತಿಂಡಿ ರೆಡಿ ಮಾಡ್ತೀನಿ, ಸರಿನಾ? ಸರಿ ಅಮ್ಮ. ಅಲ್ಲ ಮಿಂಚು, ಧೈರ್ಯ ಓದಿದ್ರೆ ಧೈರ್ಯ ಹೆಂಗ್ ಬರುತ್ತೆ? ಅದು ನನಗೂ ಗೊತ್ತಿಲ್ಲ ಅಪ್ಪು. ನಾವೇನ್ ಬರ್ದಿದೀವಂತ ನಮ್ಗೆ ಗೊತ್ತು. ಇದನ್ನ ಓದಿದ್ರೆ ನಮ್ಗೆ ಹೆಂಗ್ ಧೈರ್ಯ ಬರುತ್ತೆ? ಒಂದು ಕೆಲಸ ಮಾಡೋಣ, ನಿನ್ನ ಡೈರಿ ನಾನು ಕೊಡು, ನನ್ನ ಡೈರಿ ನೀನು ಕೊಡ್ತೀನಿ. ನೀನೇನು ಬರ್ದಿದ್ದೀನಿ ಅಂದ್ಬಿಟ್ಟು ನಾನು ಓದ್ತೀನಿ, ನಾನೇನು ಬರ್ದಿದ್ದೀನಿ ಅಂದ್ಬಿಟ್ಟು ನೀನು ಓದು. ಡಿಫ್ರೆಂಟ್ ಆಗಿರುತ್ತೆ. ಬಟ್ ನಿನ್ ಲೈಫಲ್ಲಿ ಏನಾಡ್ದು ಅಂತ ನನಗೆ ಗೊತ್ತಲ್ವಾ ಅಪ್ಪು? ನನ್ನ ಲೈಫಲ್ಲಿ ಏನಾಡ್ದು ಅಂತ ನಿನಗೂ ಗೊತ್ತು. ಆಕ್ಚುಲಿ ಅಪ್ಪು, ನಾವಿಬ್ರು ಜೊತೆಲೇ ಇದ್ವಿ. ನಿನ್ನ ಲೈಫಲ್ಲಿ ಏನು ನಡ್ತಿರಂತ ನನಗೂ ಗೊತ್ತು, ನನ್ನ ಲೈಫಲ್ಲಿ ಏನು ನಡೆದಿದೆ ಅಂತ ನಿನಗೂ ಗೊತ್ತು. ಮತ್ತೆ ನಾವು ಸ್ಕೂಲಿಂದ ಬಂದಾದ್ಮೇಲೆ ಏನು ನಡೆದಿದೆ ಅಂತ ನಾವಿಬ್ರು ಶೇರ್ ಮಾಡ್ಕೊಳ್ತೀವಿ. ಅದನ್ನೇ ಇಲ್ಲಿ ಬರೆಯೋದು. ಅದ್ರಲ್ಲಿ ಏನು ಸ್ಪೆಷಲ್ ಇರುತ್ತೆ? ಹೌದಲ್ವಾ? ಎಲ್ಲ ಗೊತ್ತಿರೋದು, ಹೊಸದು ಮಾಡ್ಬೇಕಲ್ಲ, ಏನು ಮಾಡೋದು? ಹಾ, ಒಂದು ಐಡಿಯಾ. ಹಾ, ಏನು? ಪಪ್ಪ ಮಮ್ಮಿ ಡೈರಿ ಓದೋಣ. ಅದು ತಪ್ಪಲ್ವೇನೋ? ಏನಾಗಲ್ಲ ಮಿಂಚು, ಪಪ್ಪನೇ ಹೇಳಿದ್ದಾರೆ ಗೊತ್ತಿಲ್ಲದೆ ಇರೋದನ್ನ ಓದಿದ್ರೆ ಏನಾಗಲ್ಲ ಅಂತ. ಬಟ್ ಪಪ್ಪ ಅಮ್ಮ ಗೊತ್ತಾಗ್ಬಿಟ್ರೆ? ಏನು ಗೊತ್ತಾಗಲ್ಲ, ನೀನು ಬಾಗ್ಲಾಗ ಹೋಗು. ಸರಿ. ಐ ಲವ್ ಯು ಗೌತಮ್ ಅವರೇ. ಡಾರ್ಲಿಂಗ್, ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಅಂತ ಎಲ್ರು ಅನ್ಕೋತಾರೆ ಡಾರ್ಲಿಂಗ್. ಆದ್ರೆ ಪ್ರೀತಿನ ಭಾವನೆನ ಅಲ್ಲ. ಅದನ್ನು ಕೊಂಡ್ಕೊಳ್ಳೋ ಹಾಗಿದ್ರೆ ನನ್ನ ಹತ್ರ ಇರೋ ಎಲ್ಲಾ ದುಡ್ಡನ್ನು ಕೊಟ್ಟು ಪ್ರಪಂಚದಲ್ಲಿರೋ ಎಲ್ಲಾ ಪ್ರೀತಿನೂ ನಾನು ಒಬ್ಬನೇ ಕೊಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೆ.
ಡ್ಯಾಮ್ ಇಟ್. ಓ ಎಸ್, ಡ್ಯಾಮ್ ಇಟ್, ಡ್ಯಾಮ್ ಇಟ್, ಡ್ಯಾಮ್ ಇಟ್. ಅತ್ತೆ, ಏನು ಯೋಚನೆ ಮಾಡ್ತಿದ್ದೀರಾ? ಕಾಫಿ ಹೀಗೆ ಮುಂದೆ ಇಟ್ಕೊಂಡು ಹೀಗೆ ಕೂತಿದ್ದೀರಲ್ಲ? ರಾತ್ರಿ ಎಲ್ಲ ನಿದ್ರೆ ಬಂದಿಲ್ಲ ಮಾಹಿ. ಕಣ್ಣು ಮುಚ್ಚಿದ್ರೆ ಬರೀ ನೆನ್ನೆ ನಡೆದಿದ್ದೇ ವಿಷಯ. ಮಕ್ಕಳ ಮುಖಾನೇ ಕಣ್ಮುಂದೆ ಬರ್ತಿತ್ತು. ಏನೋ ಒಂಥರ ಗಾಬರಿ, ಸಂಕಟ. ಹೌದು ಅತ್ತೆ, ನನಗೂ ಹಾಗೆ ಆಗ್ತಿತ್ತು. ನಿದ್ದೆನೇ ಬರಲಿಲ್ಲ. ಮಕ್ಕಳದೇ ತುಂಬ ಯೋಚನೆ ಆಗ್ಬಿಟ್ಟಿತ್ತು. ಭೂಮಿಗೆ ಫೋನ್ ಮಾಡಿ ಮಕ್ಕಳು ಹೇಗಿದ್ದಾರೆ ಅಂತ ಕೇಳೋಣ ಅಂದ್ಕೊಂಡೆ. ಮೊದಲೇ ಈ ನಡೆದಿರೋ ವಿಷಯ ಎಲ್ಲ ನೆನ್ಪಿಟ್ಕೊಂಡು ಅವರೆಷ್ಟು ಭಯ ಪಡ್ತಿರ್ತಾರೋ ಏನೋ. ಆ ವಿಷಯ ಮರ್ತರೆ ಸಾಕು ಅಂತ ಅವ್ರು ಅನ್ಕೋತಾ ಇರ್ತಾರೆ. ಅಂಥದ್ರಲ್ಲಿ ನಾನು ಮತ್ತೆ ಫೋನ್ ಮಾಡಿ ಅದನ್ನು ನೆನ್ಪು ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಹೇಳು. ಅದಕ್ಕೆ ಫೋನ್ ಮಾಡಲಿಲ್ಲ. ಅವಳೇನಾದರೂ ಫೋನ್ ಮಾಡಿದ್ರೆ ಮಾತಾಡಿದ್ರಾಯ್ತು ಅಂದ್ಕೊಂಡೆ. ಅಮ್ಮ, ಅವನನ್ನಂತೂ ಸುಮ್ಮನೆ ಬಿಡಬಾರ್ದು. ಅವನು ಎಲ್ಲಿದ್ದಾನೋ ಅಲ್ಲಿಗೆ ಹೋಗಿ ಪಾಠ ಕಲಿಸ್ಬೇಕು. ಎಂಥ ನೀಚನಮ್ಮ ಅವನು. ಏ ಜೀವ, ಸ್ವಲ್ಪ ಸುಮ್ಮನೆ ಇರೋ. ಇನ್ನೇನಮ್ಮ, ಇಷ್ಟು ದಿನ ನನ್ನ ಮಕ್ಕಳಿಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾನೆ, ಎಷ್ಟೆಲ್ಲ ನೋವು ಕೊಟ್ಟಿದ್ದಾನೆ. ಈಗ ನೋಡಿದ್ರೆ ಮಕ್ಕಳು ತನಕ ಬಂದಿದ್ದಾನೆ. ಅವನನ್ನು ಸುಮ್ಮನೆ ಬಿಡಬಾರ್ದಮ್ಮ. ನಾನು ಸುಮ್ಮನೆ ಬಿಡಲ್ಲ. ಜೀವ, ಮೊದಲು ಭೂಮಿ ಫೋನ್ ಮಾಡಲಿ. ಅಲ್ಲೇನಾಯ್ತು ಅಂತ ಅವಳು ನಮ್ಗೆ ಹೇಳಲಿ. ಆಮೇಲೆ ಡಿಸೈಡ್ ಮಾಡಿದ್ರಾಯ್ತು. ನೀನು ಸ್ವಲ್ಪ ಸಮಾಧಾನವಾಗಿರೋ. ಇಷ್ಟೊಂದು ಆವೇಶ ಪಡಬೇಡ. ಇಲ್ಲಮ್ಮ, ನನಗೆ ಬರ್ತಾ ಇರೋ ಕೋಪಕ್ಕೆ ನಾನು ಸುಮ್ಮನೆ ಬಿಡಲ್ಲ. ನೋಡು, ಭೂಮಿನೇ ಕಾಲ್ ಮಾಡಿದಾಳೆ. ಹಲೋ ಭೂಮಿ, ನಿನ್ನ ಫೋನ್ಗೆ ವೇಟ್ ಮಾಡ್ತಾ ಇದ್ದೆ ಕಣೆ. ಮಕ್ಕಳು ಹೇಗಿದ್ದಾರೆ? ರಾತ್ರಿ ಎಲ್ಲ ಮಲಗಿದ್ರಾ? ಸರಿಯಾಗಿ ನಿದ್ದೆ ಮಾಡಿಲ್ಲ ಅಮ್ಮ. ಹೆದರ್ಕೊಂಡಿದ್ದಾರಲ್ಲ, ಪದೇ ಪದೇ ಬೆಚ್ಚ ಬೀಳ್ತಿದ್ರು. ಸರಿ ಹೋಗೋಕ್ಕೆ ಇನ್ನೂ ಸ್ವಲ್ಪ ದಿನ ಬೇಕು. ಅಕ್ಕ, ಅವ್ರು ಸರಿ ಹೋದ್ರು ಅವನು ಸರಿ ಹೋಗ್ಬೇಕಲ್ಲ. ಅವನು ಯಾವುದೇ ಕಾರಣಕ್ಕೂ ಸರಿ ಹೋಗಲ್ಲ. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸನೇ ಸರಿ ಮಾಡಬೇಕು. ಜೀವ, ಜಯದೇವ್ ಅವ್ರನ್ನ ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ.